ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡ್ಗಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಕೊಡುಗೈ ದಾನಿಗಳಾದ ಯುವತ ಹಬೀಬ್ ಸಾಬ್ ಶಿಲೇದಾರ್ ಅವರ ಮಾಲೀಕತ್ವದಲ್ಲಿ ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಘಾಟನೆ ಮಾಡಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಹಬೀಬ್ ಶಿಲೇದಾರ್ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಊಟೋಪಚಾರ ವಸತಿಯನ್ನು ಕಲ್ಪಿಸಲು ಒಂದು ಉತ್ತಮ ಗುಣಮಟ್ಟದ ಹೋಟೆಲ್ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಒಂದು ಕಟ್ಟ ಅಭಿಮಾನಿಯಾಗಿ ಸುಸಜ್ಜಿತ ಹೋಟೆಲ್ ನಿರ್ಮಿಸಿದ್ದೇವೆ ಅಂತ ಹೇಳಿದರು. ನಂತರ ಅವರ ಮಗಳಾದ ಆಲ್ಮಾ ಶಿಲೇದಾರ್ ಅವರು ಮಾತನಾಡಿ, ಹುಟ್ಟುಹಬ್ಬರ ಒಂದು ಬಡವ ಕುಟುಂಬದಲ್ಲಿ ಜನಿಸಿ ಯಾವುದೇ ಜಾತಿ ಭೇದ ಮಾಡದೆ ಬಸವ ಬುದ್ಧ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಸತತ 27 ವರ್ಷಗಳಿಂದ ಹಗಲಿರುಳು ಸಮಾಜ ಸೇವಕರಾಗಿ ಶ್ರಮಿಸ್ತಾ ಇರುವ ನನ್ನ ತಂದೆಯವರಿಗೆ ಒಂದು ಸಾಂವಿಧಾನಿಕ ಹುದ್ದೆಯನ್ನ ನೀಡಿ ಕಿತ್ತೂರು ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ ತಿಳಿಸಿದರು. ನಂತರ ಬೈಲೂರು ನಿಷ್ಕಲ್ ಮಂಟಪ ಗುಣಿಜಗುಣಾನಂದ ಶ್ರೀಗಳು ಕೂಡ ಮಾತನಾಡಿದರು. ಕಿತ್ತೂರು ನಾಡಿನಲ್ಲಿ ಧರ್ಮದಿಂದ ಗುರುತಿಸಿಕೊಳ್ಳುವ ಬದಲು ಮಾನವೀಯ ಮೌಲ್ಯಗಳನ್ನು ಅರಿತುಕೊಂಡು ಹಬೀಬ್ ಸಾಬ್ ಶಿಲೇದಾರ್ ಅವರು ಮನುಷ್ಯತ್ವದಿಂದ ಗುರುತಿಸಿಕೊಂಡಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಿ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಉಸ್ತುವಾರಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಈ ನಾಡಿನಲ್ಲಿ ಹಬೀಬ್ ಶಿಲೇದಾರ್ ಅವರು ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕಲ್ಯಾಣ ಮಂಟಪ, ಹೆಣ್ಣು ಮಕ್ಕಳಿಗೆ ಟ್ರೈಲರಿಂಗ್ ಕೆಲಸ, ಹೋಟೆಲ್ ಉದ್ಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದರು. ದೇಶಕ್ಕೆ ಕೋವಿಡ್ ಮಹಾಮಾರಿ ಕಾಯಿಲೆ ಉಂಟಾದಾಗ ಬಡ ಕುಟುಂಬ ವರ್ಗಕ್ಕೆ ಟ್ರೈಲರಿಂಗ್ ಕೆಲಸವನ್ನು ಒದಗಿಸುವ ಮೂಲಕ ಇಡೀ ದೇಶಕ್ಕೆ ಮಾಸ್ಕ್ಗಳನ್ನು ತಯಾರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾರುವ ಅನೇಕ ಶ್ರೀಗಳು, ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮುಸ್ತಾಕ್ ಹತ್ತಿ ಕಟಗಿ, ಮಹಾಯುದ್ಧ ನ್ಯೂಸ್, ಬೆಳಗಾವಿ. ಸೊಗಡನ್ನು ಬಿಂಬಿಸುವಂತಹ ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್ ಇದು ಕಾರ್ಯಕ್ರಮದ ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲ ಸ್ವಾಗತವನ್ನು ಕೋರ್ತಾ, ನಾವು ಏನೋ ಉದ್ಯೋಗ ಮಾಡಿದ್ರು ಕೂಡ ನನ್ನ ಜೀವನ ನಮ್ಮ ಹೆಸರು ಮೇಲೆ ಇವತ್ತು ಎಲ್ಲ ನನ್ನ ಮನೆ, ಗಾಡಿ ಎಲ್ಲ ಗಾರ್ಮೆಂಟ್ ಆಯ್ತು, ಇದು ತೆಗೆದುಕೊಂಡು ಬಂದಿದ್ದೇನೆ. ಇದು ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್. ಈ ಹೋಟೆಲ್ ಬರೀ ಕಿತ್ತೂರು ನಾಡಿಗೆ ಅಷ್ಟೇ ಅಲ್ಲ, ಈ ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಜನ ಪ್ರವಾಸಿ ಹೋಗ್ತಾರೆ ಎಲ್ಲರಿಗೂ ಕೂಡ ಉತ್ತಮವಾದಂಥ ಊಟ ಮತ್ತು ಉಪಹಾರ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಶೆಟ್ಟಿ ಒಂದು ಪರಿವಾರ ಹುಡುಕಿ ಬಂದಿದೆ. ಈ ಶೆಟ್ಟಿ ಎಂತಂದ್ರೆ ಅಯೋಧ್ಯದೊಳಗೆ ರಾಮ ಮಂದಿರ ನಾವು ನೋಡಿದ್ದೇವೆ. ಆ ರಾಮ ಮಂದಿರದೊಳಗೆ ಅಯೋಧ್ಯ ಹೋಟೆಲವನ್ನ ನಿರ್ಮಿಸಿದಂತ ಈ ಶೆಟ್ಟಿ ಕುಟುಂಬ, ಇವರು ಅನೇಕ ಹೋಟೆಲ್ಗಳಿದ್ದಾವೆ, ಒಳ್ಳೆಯ ಉತ್ತಮವಾದ ಆಹಾರ ಕೊಡ್ತಾರೆ. ಅದಕ್ಕಾಗಿ ಈ ನಮ್ಮ ಕರೆಗೆ ನಾವು ಏನು ಹೋಗ್ಬಿಟ್ಟು ಕಿತ್ತೂರು ನಡೆಯುವ ಸಮಸ್ತ ಜನತೆ, ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿಗಳು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಗೆಳೆಯರು, ನಮ್ಮ ಶಿಲೇದಾರ್ ಕುಟುಂಬದ ಎಲ್ಲ ಪರಿವಾರದವರು ನಾವು ಏನು ಬಂದಿರ್ತೀವಿ, ನಾವು ಏನು ರೀತಿಯ ಅಭಿಮಾನ ತೋರಿಸ್ತೀವಿ, ಆ ಅಭಿಮಾನಿಗೆ ನಾವು ಚಿರಋಣಿಯಾಗಿ ಇವತ್ತು ನಾನು ಮಾತಾಡೋಕ್ಕಿಂತ ನನ್ನ ಮಗಳು 2 ನುಡಿಯನ್ನು ಅಣ್ಣವ್ರ ಮುಂದೆ ಪ್ರಥಮವಾಗಿ ವ್ಯಕ್ತಪಡಿಸ್ತಾರೆ. ಆಮೇಲೆ ಉದ್ಘಾಟನಾ ಭಾಷಣವನ್ನು ಅಣ್ಣವ್ರು ಮಾಡಿ ಈ ಕಾರ್ಯಕ್ರಮ ಮುಂದುವರಿಸ್ತಾರೆ. ಈಗ ನನ್ನ ಮಗಳಾದಂಥ ಅಲ್ವಾ ಶಿಲೇದಾರ್ ಅವರು ನನ್ನ ಆಶಯ ನುಡಿಯನ್ನು 2 ನಿಮಿಷದಲ್ಲಿ ವ್ಯಕ್ತಪಡಿಸ್ತಾರೆ. ನನ್ನೊಂದು ಮಾತುಗಳನ್ನ ಒಂದೆರಡು ಶುಭನುಡಿಗಳಿಂದ ಪ್ರಾರಂಭ ಮಾಡಕ್ಕೆ ಇಷ್ಟಪಡ್ತೇನೆ. ಗುರಿ ಎಂಬುದು ಹೊಂದಿದರೆ, ಪ್ರಯತ್ನ ಎಂಬುದು ನಡೆಯುತ್ತಿದ್ದರೆ, ನಿನ್ನ ಹಾಗೂ ನಿನ್ನವರ ಬದುಕಿಗೂ ಆಗಬಲ್ಲೆ ನೀ ಆಗ್ತದೆ. ಈ ನುಡಿಗಳು ನನ್ನ ವಿಚಾರಗಳು ಬರಾಕ ಮೂಲ ಕಾರಣ ನಮ್ಮ ತಂದೆಯವರು. ಯಾಕಪ್ಪ ಅಂತಂದ್ರ ಇವ್ರ ಬಗ್ಗೆ ನಾನು ಹೊಸದಾಗಿ ಹೇಳುವಂತ ಹೆಚ್ಚು ವಿಷಯಗಳೇನಿಲ್ಲ. ಯಾಕಂದ್ರೆ ಅವರೆಂತ ಶ್ರಮಜೀವಿಗಳಿದ್ದಾರೋ, ಅವರು ಸಮಾಜಕ್ಕೆ ಏನ್ ಸೇವೆಗಳನ್ನು
ಹಬೀಬ್ ಶಿಲೇದಾರ್ ಅವರು ಯಾವುದೇ ಹುದ್ದೆಗಳಿಗೆ ಆಸೆ ಪಡದೆ, ಯಾವುದೇ ಹುದ್ದೆಯಲ್ಲಿರದೆ ಕಿತ್ತೂರು ನಾಡಿನ ಮತ್ತು ಕಿತ್ತೂರು ನಾಡಿನ ಜನತೆಯ ಸಮಾಜ ಸೇವೆ ಹೇಗೆ ಮಾಡಿದಾರಂತ ನೀವೆಲ್ಲರೂ ನೋಡಿದ್ದೀರಿ. ಆದ್ರೆ ನಾನು ಸತೀಶ್ ಜಾರಕಿಹೊಳಿ ಅಪ್ಪಾಜಿ ಅವರ ಹತ್ರ ಒಂದು ಕೋರಿಕೆ ಮಾಡಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ ಅವರು 27ಕ್ಕೂ ಹೆಚ್ಚು ವರ್ಷಗಳಿಂದ ಅವರ ಪ್ರಾಮಾಣಿಕತೆಯ ಕೆಲಸವನ್ನ, ಕಾರ್ಯವನ್ನ ನೋಡಿದರು. ಅವರು ಹುದ್ದೆಗಳಿಲ್ಲದೆ ಶ್ರೀ ಹಬೀಬ್ ಶಿಲೇದಾರ್ ಅವರು ಯಾವ ತರ ಸೇವೆಗಳನ್ನ ಮಾಡಬಹುದು, ತನ್ನ ಸಂಪಾದನೆಯಲ್ಲಿಯೇ ಯಾವ ತರ ಜನರಿಗೆ ತನ್ನ ಕಾರ್ಯಗಳನ್ನ ತೋರಿಸುವುದನ್ನ ನೋಡಿದರು. ಹಾಗೆ ಅವರಿಗೆ ಸೂಕ್ತವಾದಂತಹ ಒಂದು ಸಂವಿಧಾನಿಕ ಹುದ್ದೆಯನ್ನ ನೀಡಿ ನಮ್ಮ ತಂದೆಯವರಿಗೆ ಈ ಕಿತ್ತೂರು ನಾಡಿನ ಮತ್ತು ಕಿತ್ತೂರು ನಾಡಿನ ಜನತೆಯ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ತಮ್ಮಲ್ಲಿ ಅಪಾರವಾದ ನಂಬಿಕೆ ತೆಗೆದುಕೊಂಡಿದ್ದೀನಿ. ಅದನ್ನು ಈಡೇರಿಸಿದಂತೆಂದು ನಂಬಿಕೊಂಡಿದ್ದೀನಿ. ನನ್ನ ಈ ಮಾತುಗಳೊಳಗೆ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಇಂದು ನಿಮ್ಮ ಮಗಳು ಅನ್ನ. ಧನ್ಯವಾದಗಳು. ತಮ್ಮ ಆಶಯ ನುಡಿಗಳಾದಂತಹ ಕುಮಾರಿ ಅಮ್ಮ ಶಿಲೇದಾರ್ ಅವರಿಗೆ ಹಾಗೆ ಸ್ವಾಗತವನ್ನು ನೀಡಿದಂತಹ ಸಾಹೇಬರಿಗೆ ಧನ್ಯವಾದ ಹೇಳುತ್ತಾ, ಇನ್ನು ತಮ್ಮ ಮುಂದೆ ನಮ್ಮೆಲ್ಲ ಕಾರ್ಯಕ್ರಮದ ಮುಖ್ಯ ಘಟ್ಟ ಬೈಲಹೊಂಗಲದ ಪರಮ ಪೂಜ್ಯರು ತಮ್ಮ ಅಮೃತ ವಾಣಿಯನ್ನು ನುಡಿದ ನಂತರ ಆಡ್ಬೇಕಂತ ಈ ಸಂದರ್ಭದಲ್ಲಿ ಪೂಜ್ಯರಲ್ಲಿ ಕೇಳ್ಕೊಡ್ತಾ ಇದ್ದಾನೆ. ದಯಮಾಡಿ ಸರ್. ಶ್ರೀ ಗುರು ಬಸವಲಿಂಗಾಯತನ SK ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಯೋಗ ಇದರ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಮೈಸೂರಿನ ರಾಜಗೋಪಾಲ ನಮ್ಮವರೇ ಆದಂತಹ ಆತ್ಮೀಯರು ಅನುಭವಗಳಾಗಿರ್ತಕ್ಕಂತಹ ಆರಾಧನೆ ನಿರ್ದೇಶನ ಸೇರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಮುತ್ಸದಿ ರಾಜಕಾರಣಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಿರ್ದೇಶನಾರ್ಥಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಇಸ್ಲಾಂ ಧರ್ಮದ ಗುರುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ನಮ್ಮೆಲ್ಲರಿಗೂ ಸಹ ಪ್ರೀತಿ ಪಾತ್ರರಾಗಿ ಒಂದು ಒಳ್ಳೆಯ ಜನಸೇವೆಯನ್ನು ಮಾಡ್ತಿರ್ತಕ್ಕಂಥ ಹಬೀಬ್ ಶಿಲೇದಾರ್ ಅವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು ಹಾಗೂ ಮಾಧ್ಯಮದವರಲ್ಲಿ ಭಕ್ತಿ ಶರಣಾರ್ಥಿ. ಮನುಷ್ಯನಿಗೆ ಎರಡು ಬಹಳ ಬಲ ಇರಬೇಕು. ಒಂದು ದೇವರ ಮೇಲೆ ವಿಶ್ವಾಸ, ಇನ್ನೊಂದು ದುಡಿಮೆ. ದೇವರ ಮೇಲೆ ವಿಶ್ವಾಸ ಇದ್ದವನು ಬಹಳ ಪ್ರಾಮಾಣಿಕವಾಗಿ ದುಡಿಯಬಲ್ಲ. ತನ್ನ ನಂಬಿಕೆ ಮೇಲೆ ಇದ್ದವನು ಬಹಳ ವಿಶ್ವಾಸದಿಂದ ಬೆಳೆಯಬಲ್ಲ. ಹಾಗಾಗಿ ಹಬೀಬ್ ಶಿಲೇದಾರ್ ಅವರು ಇವತ್ತಿನವರೆಗೆ ಈ ಭಾಗದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ನಂಬಿದ ವ್ಯಕ್ತಿಯ ಜೊತೆಯಲ್ಲಿ ವಿಶ್ವಾಸದಿಂದಿರೋದು. ಆ ವಿಶ್ವಾಸವೇ ಕೊನೆಯವರೆಗೆ ನಮ್ಮನ್ನು ಯಶಸ್ಸಿಗೆ ಸಾಧನೆ ಆಗ್ತದೆ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಒಂದು ಸುಂದರವಾದ ಕಲ್ಯಾಣ ಮಂಟಪವನ್ನು ಕಟ್ಟುವುದರ ಮುಖಾಂತರ ಜನಕಲ್ಯಾಣದ ಸೇವೆಯನ್ನು ಮಾಡಿದರು. ಅದರ ಜೊತೆಗೆ ಹೆಚ್ಚಿನದಾಗಿ ಈ ಭಾಗದಲ್ಲಿ ಶಿಲೇದಾರ್ ಅವರು ಅಂತ ಹೇಳಿದ್ರೆ ಒಬ್ಬರನ್ನ ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ನಾವು ಯಾರೂ ಅವ್ರನ್ನ ನೋಡೋದಿಲ್ಲ. ಒಬ್ಬ ಮನುಷ್ಯತ್ವ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ನೋಡ್ತೇವೆ. ಯಾವತ್ತೂ ಒಬ್ಬ ಧರ್ಮದಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಮನುಷ್ಯತ್ವದಿಂದ ಗುರುತಿಸ್ಕೊಳ್ಳೋದು ಬಹಳ ಮುಖ್ಯ. ಮನುಷ್ಯ ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಲಿ, ಶಿಲೇದಾರ್ ಅವರಾಗಲಿ, ನಾವುಗಳಾಗಲಿ ಎಲ್ಲರೂ ಸಹ ನಮ್ಮ ವರ್ಷಿಪ್ ರಿಲಿಜಿಯಸ್ ಬೇರೆ, ಆದರೆ ಉಪಾಸನಾ ವಿಧಾನ ಧರ್ಮಕ್ಕಿಂತ ಮನುಷ್ಯತ್ವದ ಧರ್ಮದ ಕಡೆಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇತ್ತು. ಆ ಮನುಷ್ಯತ್ವದ ಧರ್ಮವನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಕೊನೆಯವಾಗಿ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಹಬೀಬ್ ಶಿಲೇದಾರ್ ಅವರು ಒಳ್ಳೆಯ ಮನುಷ್ಯತ್ವವನ್ನು ಇಟ್ಟುಕೊಂಡು ಕೊನೆಯವರೆಗೆ ಅವರ ಪ್ರೇಮ ಹೇಗಿತ್ತು ಅಂತ ನಾನು ಹೇಳೋದಾದರೆ, ಆ ಮನುಷ್ಯನನ್ನು ತನ್ನ ತಾಯಿಯ ಸೇವೆಯನ್ನು ಕೊನೆಯವರೆಗೂ ತನ್ನ ಕೈಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ತನ್ನ ತಾಯಿಗೆ ಕೊಡುವ ಗೌರವ ಇದೆಯಲ್ಲ, ಯಾಕೆಂತ ಹೇಳಿದ್ರೆ ಆ ತಾಯಿಯನ್ನು ನೋಡ್ತಕ್ಕಂಥ ಪ್ರೀತಿ ಇದೆಯಲ್ಲ, ಆ ತಾಯಿಯನ್ನು ಕೊನೆಯವರೆಗೆ ಬಹಳ ಪ್ರೇಮದಿಂದ ಕಂಡು ಆ ತಾಯಿಯ ಸೇವೆ ಮಾಡೋದಿದೆಯಲ್ಲ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥ ಮಾತಿದೆಯಲ್ಲ, ಅದನ್ನು ಪಾಲಿಸಿದವರು ಹಬೀಬ್ ಶಿಲೇದಾರ್ ಅವರು ಅನ್ನತಕ್ಕಂಥವ್ರು.
ಆ ದೃಷ್ಟಿಕೋನದಲ್ಲಿ ಈ ಭಾಗದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಾದುದು ನಿಮ್ಮೆಲ್ಲರ ಧರ್ಮ ಇದೆ ಅನ್ನತಕ್ಕಂಥದ್ದು ನಮಗೆ ತಿಳುವಳಿಕೆ ಇದೆ. ಸಮಾಜ ಯಾವಾಗಲೂ ಒಳ್ಳೆಯವರ ಜೊತೆಯಲ್ಲಿ ಇರಬೇಕನ್ನತಕ್ಕಂಥದ್ದನ್ನು ಕಾಣಬೇಕು. ಯಾವಾಗಲೂ ಸಹ ರಾಜಕಾರಣಿ ಮುತ್ಸದ್ದಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇಂಥವರನ್ನ ಬಹಳ ನಾಡಿನಾದ್ಯಂತ ಬೆಳೆಸಿದ್ದಾರೆ. ಅವ್ರದ್ದು ಏನಿದ್ರು ಸಹ ಮುಂಗೈ ಒಳಗಡೆ ಇಟ್ಟುಕೊಂಡು ಮುಟ್ಟಿಗೆ ಒಳಗಡೆ ಬೆಳೆಸುವಂಥ ಮನೋಸ್ಥಿತಿ ಸತೀಶ್ ಜಾರಕಿಹೊಳಿ ಅವರು. ಅವರೆಲ್ಲರನ್ನ ಬೆಳೆಸ್ಕೊಂಡು ಬರ್ತಾರೆ. ಆ ವಿಶ್ವಾಸಕ್ಕೆ ನಾವು ಬದ್ಧರಾಗಿರ್ಬೇಕಷ್ಟೇ. ಆ ವಿಶ್ವಾಸಕ್ಕೆ ಅವರ ಜೊತೆಯಲ್ಲಿ ನಾವು ಇರಬೇಕು. ನಂಬಿಕೆಗೆ ಹರರಾಗಿ ಬದುಕ್ತಕ್ಕಂಥ ಜೀವನ ಸಾಗಿಸಬೇಕು. ಆ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಕೋನದಲ್ಲಿ ಈ ರೋಡಿನಲ್ಲಿ ವೆಜ್ ಹೋಟ್ಲಿಲ್ಲ, ಉಡುಪಿ ವೈಭವ ಹೋಟ್ಲ್ ಅನ್ನತಕ್ಕಂಥ ಹೋಟ್ಲನ್ನು ತೆಗೆದಿದ್ದಾರೆ. ಬಹಳ ಒಳ್ಳೆಯ ಶೆಟ್ಟಿ ಗ್ರೂಪ್ನವರು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಇದನ್ನು ನಡೆಸ್ಕೊಂಡು ಬರಲಿಕ್ಕೆ ಅವರು ಸಾಧಕರಾಗಿ ನಿಂತುಕೊಂಡಿದ್ದಾರೆ. ಅವ್ರದ್ದು ಯರಗಟ್ಟಿಯಲ್ಲಿದೆ. ಇವಾಗ ಇತ್ತೀಚೆಗೆ ಅವರು ಅಯೋಧ್ಯೆಯಲ್ಲೂ ಸಹ ಒಂದು ಒಳ್ಳೆಯ ಹೋಟೆಲನ್ನು ತೆಗೆದಿರ್ತಕ್ಕಂಥವ್ರು ಶೆಟ್ಟಿಯವರು. ಅದರ ಜೊತೆಗೆ ಇಲ್ಲಿ ಒಂದು ವೈಭವ ಹೋಟ್ಲನ್ನು ತೆಗೆದಿದ್ದಾರೆ. ನಾವೆಲ್ಲರೂ ಸಹ ಆ ಆಹಾರದ ಕಡೆಗೆ ಗಮನ ಕೊಡ್ತಾ ನಾವಿದನ್ನು ಬೆಳೆಸೋದರ ಜೊತೆಗೆ ಇದನ್ನು ಬೆಳೆಸಿರ್ತಕ್ಕಂತಹ ಇದನ್ನು ಉಳಿಸ್ತಿರ್ತಕ್ಕಂಥ ಹಬೀಬ್ ಶಿಲೆದಾರ್ ಅವರನ್ನು ಸಹ ಗಮನ ಇಟ್ಟುಕೊಂಡು ನಾವೆಲ್ಲರೂ ಸಮಾಜದಲ್ಲಿ ಸಾಗೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದೆ, ನಾನು ಮಾತನಾಡಿ ಹೋಗ್ತೀನಿ ಅಂದರು. ನೀವು ಮಾತನಾಡಿ ಹೋದ್ಮೇಲೆ ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವೆ ಅಂದೆ ನಾನು. ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವೆ, ಅದಕ್ಕೆ ನಾವು ಮಾತನಾಡ್ತೇವೆ, ನಂತರ ತಾವು ಮಾತನಾಡಿ ಒಂದು 10 ನಿಮಿಷ ಇರಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಿದ್ದಕ್ಕಾಗಿ ಅವರು ಬಂದು ಇಲ್ಲಿ ಉಳಿದು ಒಳ್ಳೆ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಳ್ಳೆ ಹೋಟ್ಲಿದೆ, ಒಳ್ಳೆ ರೀತಿಯಲ್ಲಿ ಸವಿರುಚಿಯನ್ನು ಸವಿರಿ, ಒಳ್ಳೆ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪಕ್ಕೆ ಬಂದವರಿಗೆ ಒಳ್ಳೆ ಹೋಟ್ಲು ಬೇಕಾಗಿತ್ತು, ಒಳ್ಳೆ ಊಟ ಬೇಕಾಗಿತ್ತು, ಅದರ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು, ಆರ್ಥಿಕದ ಹೆಚ್ಚಳವೂ ಸಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆ ದೃಷ್ಟಿಕೋನದಲ್ಲಿ ಬಸವಾದಿ ಪ್ರಮುಖರ ಕೃಪೆ ಸದಾ ಅವರ ಮೇಲೆ ಇರಲಿ. ಹಾಗೂ ಎಲ್ಲ ರೀತಿಯ ಗುರುಗಳ ಮೇಲೆ ಅವರ ಪ್ರೀತಿ ಗುರುಗಳು, ಕಲ್ಮಠದ ಶ್ರೀಗಳಾಗಲಿ, ಆರಾಧ್ಯ ಮಠರಾಗಲಿ, ಎಲ್ಲರೂ ಅವರ ಜೊತೆಯಲ್ಲಿ ಪ್ರೀತಿಯಿಂದಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಸದಾ ಚಿರಋಣಿಯಾಗಿರ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರ ಮಗಳು ಯಾವತ್ತೂ ಮಾತಾಡಲಿಲ್ಲ, ಇವತ್ತು ಬಹಳ ಚೆನ್ನಾಗಿ ಮಾತನಾಡೋದು. ನಿಜವಾಗಿಯೂ ಸಹ ಮಕ್ಕಳನ್ನು ಬೆಳೆಸೋದ್ರೊಂದಿಗೆ ತಂದೆ ತನ್ನ ಪಾತ್ರವನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಗಮನ ಇಟ್ಕೊಳ್ತಾ, ಸತೀಶ್ ಜಾರಕಿಹೊಳಿ ಅವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಾನು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಒಂದು ವಿನಂತಿ ಏನು ಅಂತಂದರೆ, ನಮಗೆ ಕಿತ್ತೂರು ಭಾಗದ ಗ್ರಾಮೀಣಕ್ಕೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ತರುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಕಲ್ಪಿಸಿಕೊಡ್ಬೇಕನ್ನತಕ್ಕಂಥ ಮಾತನ್ನು ಸಹ ನಾನು ಈಗ ಗಮನಿಸ್ತಾ ಇರ್ತೇನೆ. ಗ್ರಾಮೀಣಕ್ಕೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಅನ್ನತಕ್ಕಂಥದ್ದು ನಾನು ಯಾವ ವೇದಿಕೆಯಲ್ಲಾದರೂ ಅದನ್ನು ಹೇಳ್ತಾ ಇರ್ತೇನೆ. ಅದನ್ನು ಸತೀಶ್ ಅಣ್ಣವರ ಜೊತೆಯಲ್ಲಿ ನಾನು ಈ ಶಬ್ದವನ್ನು ಇಟ್ಟಿದ್ದೇನೆ. ಅದನ್ನು ಗಮನ ಇಟ್ಟುಕೊಂಡು ಸರ್ಕಾರಿ ಲೆವೆಲಲ್ಲಿ ಅವರು ಮುಂದುವರೆದು ಮುತ್ಸದ್ದಿ ರಾಜಕಾರಣಿ ಇರೋದರಿಂದ ತಮ್ಮೆಲ್ಲರಿಗೂ ಸಹ ಈ ಹೋಟ್ಲಿನ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ, ಇದು ನಮ್ಮದು ಅನ್ನತಕ್ಕಂಥ ಭಾವನೆಯಲ್ಲಿ ಬೆಳೆಸೋಣ, ಉಳಿಸೋಣ. ನಾವು ಇದನ್ನು ಬೆಳೆಸೋದ್ರಲ್ಲೇ ನೋಡಬೇಕೇ ಹೊರತು ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗನ್ನು ಮಾಡಬಾರ್ದು ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿವರಣೆ.